ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿರಿ ನಾನು ಈ ಕಡ್ಲಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀನಿ. ಈ ಕಡ್ಲಿ ಕಾಳು ಹಸಿ ಕಡ್ಲಿ ಕಾಳು ಬರ್ತಾವಲ್ರಿ, ಅದ್ರದ್ದು ಸೊಪ್ಪು ಇದು. ಕಡ್ಲಿ ಕಾಳದ್ದು ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ನೋಡ್ರಿ, ಇದು ಕಡ್ಲಿ ಸೊಪ್ಪು ಅಂತ ಕರಿತೀವಿ ನಾವು. ಇದನ್ನು ಸ್ವಲ್ಪ ಕಡ್ಡಿ ಬಿಡಿಸ್ಕೊಳ್ಳೋಣ್ರಿ. ಪಲ್ಯ ಮಾಡ್ಕೋಬೇಕಂತಂದ್ರೆ ಇದು ಬೇಯಂಗಿಲ್ಲ, ಕಡ್ಡಿ ಜಾಸ್ತಿ ದಪ್ಪ ಇತ್ತಂದ್ರೆ. ಅದಕ್ಕೆ ಇದನ್ನು ಒಂದು ಸ್ವಲ್ಪ ಕಡ್ಡಿ ಈ ಥರ ಬಿಡಿಸ್ಕೊಂಡು ಇಟ್ಕೋಬೇಕು ಮೊದ್ಲನ, ಅಂದ್ರೆ ಚಲೋ ಆಗುತ್ತೆ ಪಲ್ಯ. ಇಲ್ಲಾಂದ್ರೆ ಕಡ್ಡಿ ತಿಂದಂಗೆ ಆಗುತ್ತೆ. ಇದನ್ನೇನೈತಲ್ರಿ ಈ ಥರ ಬಿಡಿಸ್ಕೊಂಡು ಇಟ್ಕೋಬೇಕು. ಇದು ವರ್ಷಕ್ಕೊಮ್ಮೆನ ಸಿಗುತ್ತೆ. ಈ ಸೀಸನಲ್ಲಿ ಸಂಕ್ರಾಂತಿ ಟೈಮಲ್ಲೇ ಸಿಗುತ್ತಿದ್ದು. ಇದನ್ನು ಚೆಂದಂಗೆ ಬಿಡಿಸಿ ಈಗೇನೈತಲ್ರಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಜಜ್ಕೊಂಬಿಡೋಣ್ರಿ. ಇದನ್ನು ಈಗ ಒಂದು ಉಳ್ಳಾಗಡ್ಡಿನ ಹೆಚ್ಕೊಳ್ಳೋಣ್ರಿ, ಸಣ್ಣಂಗೆ ಕಟ್ ಮಾಡ್ಕೊಳ್ಳೋಣ ಒಂದು ಉಳ್ಳಾಗಡ್ಡಿನ. ಈ ಪಲ್ಯ ನೋಡ್ರಿ ಜೋಳದ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಇದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಭಾಳ ಸಿಂಪಲ್ಲಾಗಿ ಮಾಡ್ತಾರೆ, ಅದು ತಿನ್ನೋಕ್ಕೆ ಮಾತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ರೀ. ಈಗ ಒಂದು ಉಳ್ಳಾಗಡ್ಡಿ ಅಷ್ಟು ಸಾಕ್ರಿ. ಇದು ಸ್ವಲ್ಪನ ಮಾಡಾಕತ್ತೀನಿ ನಾನು. ಇದನ್ನು ಚೆಂದಂಗೆ ತೊಳ್ಕೊಂಡು ನೀರು ಫುಲ್ ಬಸಿಕೋಬೇಕ್ರಿ. ನೀರಿನ ಅಂಶ ಇರಬಾರ್ದು ಇದ್ರೊಳಗೆ. ಈಗೇನೈತಲ್ರಿ ಒಂದು ತವ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ಎದಕ್ಕೆ ಫ್ರೈ ಮಾಡ್ಕೊತೀವಿ ಅಂತ, ಇದ್ರೊಳಗೆ ಒಂದು ಸ್ವಲ್ಪ ಒಗರು ಅಂಶ ಇತ್ತಂದ್ರೆ ಇದು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಹೋಗಿಬಿಡ್ತೈತಿ ಮತ್ತು ಪಲ್ಯನೂ ಟೇಸ್ಟಿಯಾಗಿ ಬರ್ತೈತೆ ಅಂಥೇಳಿ ಒಂದು ಸ್ವಲ್ಪ ಹಂಗೆ ಡ್ರೈ ಆಗೇ ಇದನ್ನು ಫ್ರೈ ಮಾಡ್ಕೊಂಬಿಡ್ಬೇಕ್ರಿ. ಇದು ಮೆತ್ತಗಾಗ್ಬಿಡ್ತೈತಿ ನೋಡ್ರಿ, ಮೆತ್ತಗಾಗ್ಬಿಡ್ತಿದ್ದು ಕರಿಗಿ ಸ್ವಲ್ಪನ ಆಗ್ಬಿಡ್ತೈತಿ. ಇದನ್ನು ಒಂದು ತಕ್ಕೊಂಡು ಇಟ್ಕೊಳ್ಳೋಣ ಸೈಡ್ಗೆ. ಈಗ ಒಂದು ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ್ರಿ. ಈಗ ಎಣ್ಣೆ ಕಾದ್ಮೇಲೆ ಏನು ಉಳ್ಳಾಗಡ್ಡಿ ಹೆಚ್ಕೊಂಡಿದ್ವಲ್ರಿ, ಆ ಉಳ್ಳಾಗಡ್ಡಿನ ಇದ್ರೊಳಗೆ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊಂಬಿಡೋಣ. ಈಗ ನಾವು ಬೆಳ್ಳುಳ್ಳಿನ ಇದು ಒಗ್ಗರಣೆಗೆ ಹಾಕ್ಕೊಂಡಿಲ್ಲ ನಾನು. ಈಗೇನು ಹಸಿಮೆಣ್ಸಿನ್ಕಾಯಿ ಜಜ್ಕೊಂಡ್ನಲ್ರಿ, ಅದರೊಳಗೆ ಬೆಳ್ಳುಳ್ಳಿ ಹಾಕಿ ಜಜ್ಕೊಂಡಿದ್ದೆ. ಅದಕ್ಕಿಲ್ಲಿ ಒಂದು ಉಳ್ಳಾಗಡ್ಡಿ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊಂಡು ಅದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಅದನ್ನು ಇದರೊಳಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಈಗ ಚೆಂದಂಗೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಈ ಕಡ್ಲಿ ಪಲ್ಯ ನೋಡ್ರಿ ಜೋಳದ ರೊಟ್ಟಿ ಜೊತೆ ಅಂತೂ ಹೇಳಿ ಮಾಡಿಸಿದ ಪಲ್ಯ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ದಷ್ಟು ಅರಿಶಿಣದ ಪುಡಿ ಹಾಕಿ ಇದನ್ನು ಚೆಂದಂಗೆ ಫ್ರೈ ಮಾಡ್ಕೊಂಬಿಡೋಣ. ಈಗೇನೈತಲ್ರಿ ಇದು ಕಡ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದ್ರೊಳಗೆ ಹಾಕಿ ಚೆಂದಂಗೆ ಕಲಿಸ್ಕೊಂಬಿಡೋಣ. ಗ್ಯಾಸ್ ಫ್ಲೋ ಫುಲ್ಲು ಸಣ್ಣನೇ ಇಡಬೇಕ್ರಿ. ಈಗ ಒಂದು ಸ್ವಲ್ಪ ನೀರು ಬಿಡಿಸ್ಕೊಳ್ಳೋಣ. ಯಾಕಂತಂದ್ರೆ ತಳ ಹತ್ತಾಕತೈತೆ ಅಂಥೇಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ರೀ ನಾನು. ಇದನ್ನು ಜಾಸ್ತಿ ನೀರು ಹಾಕಿ ಮಾಡ್ಕೋಬಾರ್ದು ಪಲ್ಯ. ಇದು ಜೋಳದ ರೊಟ್ಟಿ ಜೊತೆ ಈ ಥರ ಮಾಡ್ಕೊಂಡ್ರೆ ಚಲೋ ಆಗಿರುತ್ತೆ. ಈಗೇನೈತಲ್ರಿ ಕಡಲೆ ಹಿಟ್ಟು ನಾನು ಉದುರಿಸ್ಕೊತೀನಿ. ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಉದುರಿಸ್ಕೊತೀನಿ ಇದ್ರ ಮೇಲೆ. ಈ ಕಡಲೆ ಹಿಟ್ಟು ಉದುರಿಸ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ನೀರು ಸಿಂಪಡಿಸ್ಕೊಂಡು ಕಡ್ಲೆ ಹಿಟ್ಟನ್ನು ಚೆಂದಂಗೆ ಕಲಿಸ್ಕೊಂಬಿಡ್ಬೇಕ್ರಿ. ಈ ಕಡ್ಲೆ ಹಿಟ್ಟು ಕಲಿಸ್ಕೊಂಡ್ವಿ ಅಂತಂದ್ರೆ ಪಲ್ಯನೂ ಚಲೋ ಆಗುತ್ತೆ ಮತ್ತು
ತಿನ್ನಬೇಕಾದ್ರೆ ಟೇಸ್ಟಿಯಾಗಿ ಇರುತ್ತೆ. ಒಂದು ಸ್ವಲ್ಪ ನೀರು ಸಿಂಬಡಿಸ್ಕೊಂಡು ಒಂದು ಸರಿ ಚೆಂದಂಗೆ ಕಲಿಸ್ಕೊಂಡ್ಬಿಡೋಣ್ರಿ ಇದನ್ನು. ಇದನ್ನೇನೈತಿ ಎಲ್ಲ ಒಂದು ಕಡೆ ಮಾಡಿಕೊಂಡು ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ ಇದನ್ನು. ಯಾಕಂದ್ರೆ ಕಡ್ಲೆ ಹಿಟ್ಟು ಹಾಕಿರ್ತೀವಲ್ರಿ, ಅದು ಚೆಂದಂಗೆ ಬೇಯ್ಕೋಬೇಕು. ಅದಕ್ಕೆ ಇದನ್ನು ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ. ಈಗ ನೋಡ್ರಿ, ಎರಡು ನಿಮಿಷ ಮುಚ್ಚಿಟ್ಟೆ ನಾನು. ಈಗ ಕಡ್ಲೆ ಹಿಟ್ಟು ಚೆಂದಂಗೆ ಬೆಂದೈತಿ. ಈಗ ಗ್ಯಾಸ್ ಫ್ಲೋ ಆಫ್ ಮಾಡಿಬಿಡೋಣ. ಕಡ್ಲೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದನ್ನು ಜೋಳದ ರೊಟ್ಟಿ ಜೊತೆ ತಿನ್ಕೊಂಡ್ವಿ ಅಂತಂದ್ರೆ ಸೂಪರ್ ಆಗಿರುತ್ತೆ. ಈಗ ನೋಡ್ರಿ, ಇದು ಕರಿಗಿ ಸ್ವಲ್ಪನ ಹಾಕ್ಬಿಡ್ತೈತಿ ಪಲ್ಯ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಿದು ಪಲ್ಯನ. ಯಾಕಂತಂದ್ರೆ ಫ್ರೈ ಮಾಡ್ಕೊತೀವಲ್ಲ ಹಂಚಿನಾಗ, ಆವಾಗ ಕರಗಿಬಿಡ್ತೈತಿ ಇದು ಪಲ್ಯ. ನೋಡಿರಿ, ಒಂದು ಸರಿ ಟ್ರೈ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ.